ಜನ ಪವರ್ಫುಲ್ ಆಗೋಕೆ ಹೇಗೆ ನಮ್ಮ ನಂಬಿಕೆಯನ್ನ ಬಳಸ್ಕೊಂತಾರೆ, ಅವ್ರ ಮೇಲೆ ನಮಗೆ ನಂಬಿಕೆ ಬರೋ ತರ ಹೇಗೆ ಮಾಡ್ತಾರೆ, ಅದು ಕೆಲವು ನಡವಳಿಕೆಯಿಂದ ಇರ್ಬೋದು ಅಥವಾ ಗಿಫ್ಟ್ ಕೊಡೋ ಮುಖಾಂತರ ಇರ್ಬೋದು. ಟೋಟಲ್ ಆಗಿ ನಂಬಿಕೆಯನ್ನ ಗಳಿಸಿ ಪವರ್ಫುಲ್ ಆಗೋ ರೀತಿಯ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ. ಸೊ ವೆಲ್ಕಮ್ ಟು ಪುಸ್ತಕಾಂಶ. ಜನಗಳಿಗೆ ನಾವು ಒಳ್ಳೆ ಕೆಲಸ ಮಾಡ್ತಿದೀವಿ ಅಂತ ತೋರಿಸೋದು ಬಹಳ ಕಷ್ಟನೇ. ನಾವು ಆ ರೀತಿ ಒಳ್ಳೆ ಕೆಲಸ ಮಾಡಬೇಕಾದ್ರೆ ಯಾರನ್ನು ನೋಡಲ್ಲ, ಅಕಸ್ಮಾತ್ ನೋಡಿದ್ರೆ ಅದೇ ಅದೃಷ್ಟ ಅನ್ಕೋಬೇಕು. ಆಮೇಲೆ ಈ ರೀತಿ ಒಳ್ಳೆ ಕೆಲಸ ಮಾಡ್ತಿದ್ದೆ ಅಂತ ಯಾರಿಗೂ ಅವರು ಹೇಳಕ್ ಹೋಗೋದೇ ಇಲ್ಲ. ನಮ್ಮನ್ನ ಅಪ್ರಿಶಿಯೇಟ್ ಅಥವಾ ಶಬಾಷ್ ಒಳ್ಳೆ ಕೆಲಸ ಮಾಡ್ತಾ ಇದೀಯಾ ಹೀಗೆ ಮಾಡು ಅಂತ ಅವರು ಹೇಳೋದೇ ಇಲ್ಲ. ಅದೇ ನಾವು ಯಾವುದೋ ಒಂದು ಸಣ್ಣ ತಪ್ಪು ಮಾಡಿದ್ರು ಅದನ್ನ ನೋಡೋರು, ಅದನ್ನ ಅಳದು ತೂಗೋರು ತುಂಬಾ ಜನ ಬಂದ್ಬಿಡ್ತಾರೆ. ಜೊತೆಗೆ ಇವರು ಆ ರೀತಿ ತಪ್ಪು ಮಾಡ್ತಾ ಇದ್ರು ಅಂತ ಅದನ್ನ ನಾನು ನೋಡ್ದೆ ಅಂತ ಮಾಡಿದ ಚಿಕ್ಕ ತಪ್ಪನ್ನೇ ಅದಕ್ಕೆ ಇನ್ನೂ ಸೇರಿಸಿ ಇಡೀ ಜಗತ್ತಿಗೆ ಟಾಮ್ ಹೊಡಿತಾ ಬರ್ತಾರೆ. ಆ ತರ ಸಾರುವಂಥವ್ರು ಹೆಚ್ಚಾಗಿ ನಮ್ಮ ಶತ್ರುಗಳೇ ಆಗಿರ್ತಾರೆ. ಕಾರಣಾಂತರಗಳಿಂದ ನಾವು ಅವರನ್ನ ನಂಬಿರ್ತೀವಿ, ತುಂಬಾನೇ ನಂಬಿರ್ತೀವಿ, ಆದ್ರೆ ಅವರು ಈ ರೀತಿ ನಡ್ಕೊಂಡ್ಬಿಡ್ತಾರೆ. ಆ ರೀತಿ ಶತ್ರುಗಳು ನಮ್ಮ ನಂಬಿಕೆಯನ್ನ ಹೇಗೆ ಗಳಿಸ್ತಾರೆ ಅಂದ್ರೆ, ಅವರು ನಮ್ಮಲ್ಲಿರೋ ಅಪನಂಬಿಕೆಯನ್ನ ಹೋಗ್ಲಾಡ್ಸಕ್ಕೆ ಅವರು ತುಂಬಾ ನಂಬಿಕೆಗೆ ಅರ್ಹರು, ಪ್ರಾಮಾಣಿಕ ವ್ಯಕ್ತಿ ಅಂತ ನಾಟಕವನ್ನ ಸೃಷ್ಟಿ ಮಾಡಿರ್ತಾರೆ. ಅದು ಡ್ರಾಮಾ ಅಂತ ನಮಗೆ ಗೊತ್ತಾಗಲ್ಲ. ಆ ನಾಟಕ ಹೇಗಿರುತ್ತೆ ಅಂದ್ರೆ, ಅವರು ಹಿಂದೆ ಎಷ್ಟೇ ತಪ್ಪುಗಳನ್ನ ಮಾಡಿದ್ರು ಒಂದು ಪ್ರಾಮಾಣಿಕವಾದಂತಹ ಕೆಲಸ, ಅನುಕಂಪವಾದಂತಹ ನಡವಳಿಕೆ, ನಾವು ಅವರನ್ನ ದ್ವೇಷಿಸಿದ್ರು ಅವರ ನಡೆ ನಮ್ಮನ್ನ ಸ್ವಲ್ಪ ಅಕ್ಕಾಬಿಕ್ಕಿಯಾಗಿ ಮಾಡ್ಬಿಡುತ್ತೆ. ಆ ರೀತಿ ಅವರ ನಾಟಕ ಇರುತ್ತೆ. ಆ ರೀತಿ ಅವರು ನಡ್ಕೊಂತಾರೆ. ಇವನೇನು ಈ ರೀತಿ ನಡ್ಕೊಂತಾ ಇದ್ದಾನಲ್ಲ ಅಂತ ನಮ್ಗನ್ಸುತ್ತೆ. ಆ ಸ್ಥಿತಿನಲ್ಲಿರ್ಬೇಕಾದ್ರೆ ಅವರು ನಮ್ಮನ್ನ ಆರಾಮಾಗಿ ಸೋಲಿಸ್ಬೋದು. ಯಾಕೆಂದ್ರೆ ಅವಾಗ ನಾವು ಸ್ವಲ್ಪ ಸಡಿಲ ಮನಸ್ಥಿತಿಯಲ್ಲಿ ಇರ್ತೀವಿ. ಮೇ ಬಿ ಕೆಲವರಿಗೆ ಒಂದ್ಸಲಕ್ಕೆ ಹಾಗೆ ಅನ್ನಿಸ್ತಾ ಇರ್ಬೋದು. ಹಾಗಾಗಿ ಕೆಲವರು ಸೀರಿಯಸ್ ಆಗಿ ನಾಟಕಗಳನ್ನ ಆಡ್ತಾನೆ ಹೋಗ್ತಾರೆ. ನಾವು ಇರೋದು ಹೀಗೆ ಅಂತ ನಾವು ನಂಬಬೇಕು, ಆ ರೀತಿ ನಟಿಸ್ತಾ ಹೋಗ್ತಾರೆ. ಅಷ್ಟು ಕೆಲಸಗಳನ್ನ ನೋಡಾದ್ಮೇಲೆ ನಮ್ಗೆ ಅವ್ರನ್ನ ನಂಬಲೇಬೇಕಾದಂತಹ ಮನಸ್ಥಿತಿಗೆ ಬಂದ್ಬಿಡ್ತೀವಿ. ಈ ರೀತಿ ನಾಟಕವನ್ನ ಆಡಿ ನಮ್ಮನ್ನ ಕೆಲವರು ಫೂಲ್ ಮಾಡ್ತಾ ಇರ್ತಾರೆ. ಅವರು ಹಿಂದೆ ಎಷ್ಟೇ ಕೆಟ್ಟ ಕೆಲಸ ಮಾಡಿರ್ಲಿ, ಅವರು ಇವಾಗೆಲ್ಲ ಒಳ್ಳೆಯರಾಗ್ಬಿಟ್ಟಿದ್ದಾರೆ ಬಿಡು ಅನ್ನೋ ಭಾವನೆ ನಮ್ಮನ್ನ ಮೋಸ ಮಾಡ್ಬೋದು. ಆದ್ರೆ ಪೂರ್ತಿ ನಂಬೋದು ತುಂಬಾನೇ ಡೇಂಜರ್ ಆಗಿರುತ್ತೆ. ನಿಮ್ಮ ಶತ್ರುಗಳು ನಿಮ್ಗೆ ಹಾನಿಯನ್ನ ಯಾವಾಗ ಬೇಕಾದ್ರೂ ಮಾಡ್ಬೋದು. ಸೊ ನೀವು ಯಾವಾಗ್ಲೂ ಜಾಗೃತರಾಗಿರೋದು ತುಂಬಾನೇ ಒಳ್ಳೇದು. ಹಾಗಾದ್ರೆ ಯಾರು ನಿಜವಾಗ್ಲೂ ಚೇಂಜ್ ಆಗೋದೇ ಇಲ್ವಾ ಅಂದ್ರೆ, ಆತರವ್ರ ಪ್ರಕಾರ ಜಾಸ್ತಿ ಜನ ಹಾಗೇನೆ ಮೋಸ ಮಾಡೋಕ್ಕೋಸ್ಕರನೇ ನಾಟಕ ಆಡ್ತಾರೆ. ಚೇಂಜ್ ಮಾಡ್ಕೊಳ್ಳೋರು ತುಂಬಾನೇ ಕಡಿಮೆ ಅಂತ ಹೇಳ್ತಾರೆ. ಎಕ್ಸಾಂಪಲ್ಗೆ ಈ ರೀತಿ ಒಬ್ಬ ಗ್ಯಾಂಗ್ಸ್ಟರ್ನೇ ಫೂಲ್ ಮಾಡಿದಂತಹ ಒಬ್ಬ ವ್ಯಕ್ತಿಯ ಕತೆ ಹಿಸ್ಟರಿಯಲ್ಲಿ ಬರುತ್ತೆ. ಆ ವ್ಯಕ್ತಿಯ ಹೆಸರು ಕೆಪೋನ್ ಅಂತ. ಅವರು ನಿಜ ಜೀವನದಲ್ಲೇ ನಾಟಕವನ್ನ ಆಡೋದ್ರಲ್ಲಿ ಫೇಮಸ್ ಆದಂತವ್ರು. ಮೋಸ ಮಾಡುವಂತಹ ವ್ಯಕ್ತಿ ಅಂತ ಎಲ್ಲರಿಗೂ ಗೊತ್ತಿರುತ್ತೆ, ಅಷ್ಟು ಫೇಮಸ್ ಆಗಿರೋರು ಇವರು. ವಿಕ್ಟರ್ ಅನ್ನೋ ಗ್ಯಾಂಗ್ಸ್ಟರ್ ಹತ್ರ ಹೋಗಿ $50,000 ತಗೋತಾರೆ. ಇನ್ನ 60 ದಿನದಲ್ಲಿ ಇದನ್ನ ನಾನು ಡಬಲ್ ಮಾಡಿ ಕೊಡ್ತೀನಿ ಅಂತ. ಗ್ಯಾಂಗ್ಸ್ಟರ್ ಯೋಚನೆ ಮಾಡ್ತಾನೆ, ಇವನೇನಾದ್ರೂ ಡಬಲ್ ಮಾಡಿ ಕೊಡ್ಲಿಲ್ಲ ಅಂದ್ರೆ ಇವನನ್ನ ಸಾಯಿಸ್ಬಿಡೋಣ ಅಂತ. $50,000 ಕೊಟ್ಟು ಕಳಿಸ್ಕೊಡ್ತಾರೆ. ಆಮೇಲೆ ಕೆಪನ್ ಅವರು ಸೇಫ್ಟಿ ಬಾಕ್ಸ್ ಅಲ್ಲಿ ಆ ದುಡ್ಡನ್ನೆಲ್ಲ ಇಟ್ಟು ಆರಾಮಾಗೇನೆ ಇರ್ತಾರೆ. ಅದನ್ನ ಡಬ್ಬಲ್ ಮಾಡುವಂತಹ ಯಾವುದೇ ತಲೆನೋವನ್ನ ಅವರು ತಗೊಳಕ್ ಹೋಗೋದೇ ಇಲ್ಲ. ಆಮೇಲೆ 60 ದಿನ ಆಗುತ್ತೆ. ಅವಾಗ ಗ್ಯಾಂಗ್ಸ್ಟರ್ ಹತ್ರ ಹೋದಾದ್ಮೇಲೆ ಹೇಳ್ತಾರೆ, ನಾನು ತುಂಬಾ ಪ್ರಯತ್ನ ಪಟ್ಬಿಟ್ಟೆ, ಆದ್ರೆ ನಿಮ್ಮ $50,000 ಡಬಲ್ ಮಾಡೋಕೆ ಆಗಲೇ ಇಲ್ಲ ಅಂತ. ನನ್ನ ಲೆಕ್ಕ ಎಲ್ಲ ಹೆಚ್ಚು ಕಮ್ಮಿ ಆಗ್ಬಿಟ್ಟಿದೆ, ದಯಮಾಡಿ ನೀವು ಕ್ಷಮಿಸಿ ಅಂತ ಕೇಳ್ಕೊಂತಾರೆ. ಇನ್ನೇನು ಗ್ಯಾಂಗ್ಸ್ಟರ್ ಇವನಿಗೆ ಏನಾದ್ರೂ ಮಾಡ್ಬೇಕು ಅಷ್ಟರಲ್ಲಿ ಮತ್ತೆ ಹೇಳ್ತಾನೆ, ನಾನು ನಿಮ್ಮ $50,000 ತಗೊಂಡ್ ಬರಕ್ಕೆ ಸಾಧ್ಯ ಆಗಿದೆ, ನನ್ನನ್ನ ಕ್ಷಮಿಸಿ ಅಂತ. ಇವಾಗ ಆ ಗ್ಯಾಂಗ್ಸ್ಟರ್ಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗಲ್ಲ. ದುಡ್ಡು ದ್ವಿಗುಣ ಮಾಡ್ಲಿಲ್ಲ ಅಂತ ಪನಿಷ್ ಮಾಡ್ಬೇಕು, ಅಥವಾ ನನ್ನ ದುಡ್ಡನ್ನಾದ್ರೂ ವಾಪಸ್ ತಂದಿದ್ದಾನಲ್ಲ ಅಂತ ಸುಮ್ಮನಾಗ್ಬೇಕು ಅಂತ. ಅವನನ್ನ ಪನಿಷ್ ಮಾಡ್ಬೇಕು ಅಂತಿದ್ದ ಅವನ ಮನಸ್ಸು ಸುಮ್ಮನಾಗೋಗುತ್ತೆ. ಕೊನೆಗೆ ಆ ಕೆಪನ್ನ ಪ್ರಾಮಾಣಿಕತೆಗೆ ಮೆಚ್ಚಿ $5,000 ಕೊಟ್ಟು ಅವನನ್ನ ಕಳಿಸ್ಕೊಡ್ತಾನೆ. ತುಂಬಾ ನಂಬಿಕಸ್ಥ ವ್ಯಕ್ತಿ ಇವನು ಅಂತ. ಇದು ನಮ್ಮ ಮಾನವರ ಒಂದು ಗುಣ. ಯಾವುದೋ ಒಂದು ಪ್ರಾಮಾಣಿಕತೆಗೆ ಅಥವಾ ಕನಿಕರವಾದಂತಹ ನಡವಳಿಕೆಗೆ ನಾವು ಕರಗೋಗ್ಬಿಡ್ತೀವಿ. ನೀವೇ ಈ ಸಿಚುವೇಶನ್ ಅಲ್ಲಿ ಇದ್ರೆ ಹೀಗೆ ಮಾಡ್ತಿದ್ರಿ. ಎಕ್ಸಾಂಪಲ್ಗೆ ನೀವೊಂದು ಚೀಟಿ ಹಾಕಿರ್ತೀರಾ. ಆ ಚೀಟಿ ಯಾರಾದ್ರೂ ಡಬಲ್ ಮಾಡ್ತೀನಿ ಅಂತ ಹೇಳಿ ದುಡ್ಡೆಲ್ಲ ಕಲೆಕ್ಟ್ ಮಾಡ್ತಾರೆ. ನಿಮ್ಗನ್ಸುತ್ತೆ ಇದೆಲ್ಲ ಮೋಸ ಅಂತ. ಆದ್ರೆ ಆ ಚೀಟಿ ಹಾಕಿರೋರೆಲ್ಲ 3-4 ಸಲ ಹಣವನ್ನ ಡಬಲ್ ಮಾಡಿ ಕೊಡ್ತಾ ಇರ್ತಾರೆ. ಅವಾಗ ನಿಮ್ಗನ್ಸುತ್ತೆ ಬೇರೆ ಎಲ್ಲರೂ ಡಬಲ್ ಮಾಡ್ಕೊಂತ ಇದಾರೆ, ನಾನ್ಯಾಕೆ ಸುಮ್ನಿರ್ಬೇಕು ಅಂತ. ಆಮೇಲೆ ನೀವುನು ದುಡ್ಡನ್ನ ಹಾಕ್ತೀರಾ.
ಇವಾಗ ಅವರು ಎಲ್ಲ ಹಣವನ್ನ ತಗೊಂಡು ಪರಾರಿಯಾಗಿ ಹೋಗ್ತಾರೆ. ನಿಮಗೆ ಫುಲ್ಲು ಕೋಪ ಬರುತ್ತೆ. ಅದೇ ಅವರು ಡಬಲ್ ಮಾಡೋಕ್ಕಾಗಲಿಲ್ಲ ಅಂತ ನಿಮ್ಮ ದುಡ್ಡನ್ನೇ ವಾಪಸ್ ತಂದು ಕೊಟ್ರೆ ಅವರನ್ನು ನೀವು ನಂಬಲೇಬೇಕಾಗುತ್ತೆ. ಅಥವಾ ತುಂಬ ಜನ ನಂಬ್ತಾರೆ, ಎಂಥ ವ್ಯಕ್ತಿನಪ್ಪ ಇವರು, ಇಷ್ಟು ದಿನ ಡಬಲ್ ಮಾಡಿ ಕೊಡ್ತಾ ಇರ್ತಾರೆ, ಏನೋ ಸ್ವಲ್ಪ ಮಿಸ್ಟೇಕ್ ಆಗಿರೋದ್ರಿಂದ ಇವಾಗ ಡಬಲ್ ಆಗಿಲ್ಲ, ಆದ್ರೂ ನಮ್ಮ ದುಡ್ಡಾದ್ರೂ ಕೊಡ್ತಾ ಇದಾರಲ್ಲ ಅಂತ ನೆಕ್ಸ್ಟ್ ಟೈಮು ಇನ್ನೂ ಹೆಚ್ಚು ದುಡ್ಡನ್ನ ಹಾಕೋಕೆ ಮುಂದೆ ಬರ್ತಾರೆ. ಅಕಸ್ಮಾತ್ ಡಬಲ್ ಆಗಲಿಲ್ಲ ಅಂದ್ರೆ ನನ್ನ ದುಡ್ಡಾದ್ರೂ ನನಗೆ ವಾಪಸ್ ಬರುತ್ತಲ್ಲ ಅಂತ ಈ ರೀತಿ ನಿಮಗೆ ಮೋಸವನ್ನ ಮಾಡಬಹುದು. ನೆಕ್ಸ್ಟು ಇನ್ನೊಂದು ರೀತಿ ಅಂದರೆ ಅದು ಗಿಫ್ಟ್ ಕೊಡೋ ಮುಖಾಂತರ. ನಮಗೆಲ್ಲ ಚಿಕ್ಕ ವಯಸ್ಸಲ್ಲಿ ಇರೋ ರೀತಿ ಆಸೆಗಳಿರುತ್ತೆ. ಗಿಫ್ಟ್ ತಗೊಳ್ಳೋದು, ಅದರಿಂದ ಸಿಗೋವಂಥ ಖುಷಿ ನಮ್ಮನ್ನು ಚಿಕ್ಕ ವಯಸ್ಸಿಗೆ ಕರ್ಕೊಂಡೋಗುತ್ತೆ. ಮಗು ರೀತಿ ಎಕ್ಸೈಟ್ಮೆಂಟಲ್ಲಿ ಗಿಫ್ಟ್ಗಳನ್ನು ನೋಡ್ತಾ ಇರ್ತೀವಿ. ಸ್ಪೆಷಲಿ ಹುಡುಗಿರಿಗೆ ಗಿಫ್ಟ್ ಕೊಡೋದು ಈ ರೀತಿ ಮೋಸನೇ, ಅವರ ಮನಸ್ಸನ್ನು ಕರಗಿಸುವಂತಹ ಒಂದು ಮಾರ್ಗ ಅಷ್ಟೇನೆ. ಹಿಸ್ಟ್ರಿಯಲ್ಲಿ ಬರುವಂತಹ ಒಂದು ಸನ್ನಿವೇಶನ ನೀವು ಕೇಳಿರ್ಬೋದು, ಟ್ರೋಜನ್ ಹಾರ್ಸ್ ಅಂತ ಕೇಳಿರ್ಬೋದು ನೀವು. 3000 ವರ್ಷಗಳ ಹಿಂದೆ ಗ್ರೀಕ್ ಅವರು ಸಮುದ್ರವನ್ನ ದಾಟಿ ಹೆಲೆನ್ ಅನ್ನೋ ಪ್ರದೇಶವನ್ನ ವಶಪಡಿಸೋಳಕ್ಕೆ ಹೋಗ್ತಾ ಇರ್ತಾರೆ. ಸತತ 10 ವರ್ಷ ಪ್ರಯತ್ನ ಪಟ್ರು ಏನು ಪ್ರಯೋಜನ ಆಗಲ್ಲ. ಆದ್ರೆ ಒಂದು ದೊಡ್ಡ ಕುದುರೆಯ ಆಕೃತಿಯನ್ನ ಹೆಲೆನ್ ಅವರಿಗೆ ಗಿಫ್ಟ್ ಆಗಿ ಇವರು ಕೊಡ್ತಾರೆ. ಸೊ ಎಲ್ಲರಿಗೂ ಖುಷಿ ಆಗುತ್ತೆ. ಇವರು ಅವ್ರ ಜೊತೆ ಹೋಗಿ ನಾವಿವಾಗ ಫ್ರೆಂಡ್ಸ್ ಆಗಿದೀವಿ ಅಂತ ಹೇಳ್ಬಿಟ್ಟು ಖುಷಿ ಪಡ್ತಾರೆ. ಅವರು ಆ ದೊಡ್ಡ ಆಕೃತಿಯನ್ನ ನೋಡಿ ಎಂತ ಒಳ್ಳೆ ಆಕೃತಿ, ನಮಗೆ ಗಿಫ್ಟ್ ಕೊಟ್ಟಿದ್ದಾರಲ್ಲ ಅಂತ ಅವರು ಖುಷಿ ಪಡ್ತಾರೆ. ಹೀಗಿರ್ಬೇಕಾದ್ರೆ ರಾತ್ರಿ ಆಗ್ತಾ ಬರುತ್ತೆ. ಆ ದೊಡ್ಡ ಕುದುರೆಯ ಆಕಾರದ ಒಳಗಡೆಯಿಂದ ಗ್ರೀಕ್ನ ಒಳ್ಳೊಳ್ಳೆ ಸೈನಿಕರು ಹೊರ ಬರ್ತಾ ಹೋಗ್ತಾರೆ. ಬಂದು ಹೆಲೆನ್ನ ಸೈನಿಕರನ್ನೆಲ್ಲರನ್ನೂ ಆ ರಾತ್ರಿನೇ ಸಾಯಿಸೋಕೆ ಶುರು ಮಾಡ್ತಾರೆ. ಹೀಗೆ ಸಾಯಿಸ್ತಾ ಆ ರಾಜ್ಯವನ್ನೇ ಆಕ್ರಮಿಸ್ಕೊಂಡ್ಬಿಡ್ತಾರೆ. ಹೀಗೆ ಪೂರ್ತಿ ಆ ರಾಜ್ಯವನ್ನ ಸೋಲಿಸಿ ವಶವನ್ನ ಪಡಿಸ್ಕೊಂತಾರೆ. ಹೀಗೆ ಗಿಫ್ಟ್ ಕೊಡೋ ಮುಖಾಂತರ ಯಾವುದೇ ಶತ್ರುವನ್ನಾಗ್ಲಿ ಬೇಗ ನಂಬಿಕೆಗೆ ನಾವು ತಗೋಬಹುದು. ಹಾಗಂತ ಎಲ್ಲರೂ ಇದಕ್ಕೋಸ್ಕರನೇ ಗಿಫ್ಟ್ ಕೊಡ್ತಾರೆ ಅಂತ ಅನ್ಕೋಬೇಡಿ. ಆ ರೀತಿ ಹೇಳಕ್ಕಾಗಲ್ಲ. ವ್ಯಕ್ತಿಗಳನ್ನ ನೀವು ಅಬ್ಸರ್ವ್ ಮಾಡ್ತಾ ಇದ್ರೆ ಗೊತ್ತಾಗೋಗುತ್ತೆ ಯಾಕೆ ಇವರು ಯಾವುದೋ ಒಂದು ಗಿಫ್ಟ್ ಕೊಡ್ತಾ ಇದ್ದಾರೆ, ಇದ್ರ ಹಿಂದೆ ಏನಾದರೂ ಪ್ಲಾನ್ ಇದೆಯಾ. ನೀವು ಸ್ವಲ್ಪನಾದರೂ ಇದ್ರ ಬಗ್ಗೆ ಯೋಚನೆಯನ್ನ ಮಾಡಿದ್ರೆ ಗಿಫ್ಟ್ ತಗೊಳ್ಳೋಕ್ಕಿಂತ ಮುಂಚೆ ಯೋಚನೆಯನ್ನ ಮಾಡೋದು ಒಳ್ಳೇದೇನೆ. ಸೊ ಲಾಸ್ಟ್ ಕ್ವಶನ್ ಬರೋದು, ಈಗೆಲ್ಲ ಮೋಸ ಮಾಡೋರಿಗೆ ಏನೂ ಆಗಲ್ವಾ, ನಾವು ಈ ರೀತಿ ನಟಿಸ್ಬೋದಾ ಅಂದರೆ ಇದು ಒಂದು ಡೇಂಜರಸ್ ಆಗಿರುವಂತಹ ಆಟ. ಎಲ್ಲರೂ ಈ ರೀತಿ ನಟಿಸೋಕೆ ಸಾಧ್ಯ ಆಗಲ್ಲ. ಕೆಲವರು ಈ ವಿಷಯದಲ್ಲಿ ಎಕ್ಸ್ಪರ್ಟ್ ಆಗಿರ್ತಾರೆ. ಅಂಥವ್ರನ್ನ ಕಂಡುಹಿಡಿಯೋಕೆ ಈ ಲಾನ ಬಳಸ್ಕೊಳ್ಳೋದು ತುಂಬಾನೇ ಸೂಕ್ತ. ಅಕಸ್ಮಾತ್ ನೀವು ಹಾಗೆ ನಟಿಸೋಕೋಗಿ ಇನ್ನೊಬ್ರು ನಿಮ್ಮನ್ನ ಕಂಡುಹಿಡಿದು ಬಿಟ್ರೆ ನೀವು ತುಂಬಾ ಡೇಂಜರಸ್ ಆದಂತಹ ಸ್ಥಿತಿಯಲ್ಲಿ ಬಂದ್ಬಿಡಬೇಕಾಗತ್ತೆ. ಸೊ ತುಂಬಾ ಕೇರ್ಫುಲ್ ಆಗಿ ಈ ಲಾವನ್ನ ಉಪಯೋಗ ಮಾಡ್ಕೊಳ್ಳಿ. ಈ ವಿಡಿಯೋದಿಂದ ಏನಾದರೂ ಸ್ವಲ್ಪ ತಿಳ್ಕೊಂಡಿದ್ದೀರಾ ಅಂದ್ಕೊಂಡಿದ್ದೀನಿ. ತಿಳ್ಕೊಂಡಿದ್ರೆ ಒಂದು ಲೈಕ್ ಕೊಡಿ. ಇದು ಉಪಯೋಗ ಆಗೋರ ಜೊತೆ ಈ ವಿಡಿಯೋನ ಶೇರ್ ಮಾಡಿ. ಈ ರೀತಿ ಉಪಯೋಗ ಇರೋವಂತಹ ವಿಡಿಯೋಗಳನ್ನು ನೀವು ತಪ್ಪದೇ ನೋಡಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡೋ ಜೊತೆಗೆ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಲಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಯಾಕೆ ಇಷ್ಟ ಆಗಲಿಲ್ಲ ಅಂತ ಒಂದು ಕಾಮೆಂಟನ್ನು ಮಾಡಿ. ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದ. ಕಲಿಯುತ್ತಲೇ ಇರಿ.